ಪದ್ಯ ಹಾಕಿ ಕೇಳಿಲ್ಲ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲದ ಕುಂಡ್ರುದೈತಿ ಗಂತಿಲದ ಮನಿಯಾಗ ಚಿಂತಿಲದ ಕೂಡೈತಿ ಗಂತಿಲದ ಮನಿಯಾಗ. ಒಂದು ತಾಳದಾಗದ್ಯಾ ಶಿಕ್ಷಣ ಯಾರ ಕೈಯಾಗೈತಿ ನಾನು ಹಂಗ ಒಂದು ದಿವಸ ಮಾಸ್ತರ ನಮ್ಮ ಪಾಠ ಮುಗಿತಂದ್ರ ನಮ್ಮದ 3 ದಿವಸದ ಸಂತಿ ಮುಗಿತಂದ್ರ ಹೋಗ್ಬೇಕಾಕತ್ರಿಪ್ಪ ಮಾಸ್ತರ ಮಂಗಾರತಿ ಮಾಡಿಸ್ಕೊಂಡು ಹೋಗ್ಬೇಕಾಕತ್ತಿ. ಹಂಗ 33 ಕೋಟಿ ದೇವಾದಿಗಳಿಗೆ ಯಾರಿಗೂ ಬಿಟ್ಟಿಲ್ಲ. ಇನ್ನು ನಾವು ನೀವು ಯಾಕಿಡದ ತಪ್ಪಲ ಅಂತ ಹನುಮಂತ ದೇವರ ಜಾತ್ರೆಗೆ ನಾವು ಬಂದದ್ವಿ ಅಂದ್ರ ಅಂತವನ ಬಗ್ಗೆ ಮಾಸ್ತರ ಏನಾರ ಕೀಳಾಗಿ ಮಾತಾಡೋದ್ ಹಾಡ ಹೌದಾ? ರಾಮ 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 ಅಂತ ಹೇಳಿ ನಾಮವನ್ನ ನುಡಿ ಟೈಮದೊಳಗ ಸ್ವತಃ ರಾಮ ಬಂದು ಕೇಳಿದ್ರ ನಾನ ಮುಂದೆ ನಿಸ್ತೇನೆ ಎಲ್ಲಿದಾನು ನಿನ್ನ ರಾಮ ಅಂತ ಹೌದು. ಹನುಮಂತ ದೇವರಿಗೆ ಬಂದು ಕೇಳಿದ ನಿನ್ನ ರಾಮ ನಾ ಇಲ್ಲಿ ಮುಂದಾದಲ್ಲಿ ಮತ್ತ ನೀಯ ರಾಮನ ನುಡಿಯಾಕತ್ತೇವ ಹನುಮಂತ ಅಂದ. ಹೌದು. ರಾಮದೇವರಿಗೆ ಒಂದು ಸ್ವಲ್ಪ ಅಹಂಕಾರ ಬಂದಿತ್ತು. ಹನುಮಂತ ದೇವರು ಹೇಳಿದ ನಾನ್ ನುಡಿಯುವಂತ ರಾಮ ನೀನಲ್ಲೋ ದೇವ್ರ ನನ್ನ ರಾಮ ಬ್ಯಾರೆ ಅಂತೇಳಿ ಎದೆ ಹರಿದು ತೋರಿಸಿದ ಒಳಗಿನ ಆತ್ಮರಾಮನ್. ಹಂಗ ನಿಮ್ಮಕ್ಕೆ ಯಾವಕ್ಯಾರ ಮಾಸ್ತರ ತೋರಿಸಿದ್ದೇನಾರ ಐತೆ ಇವ್ರ ಕ್ಯಾಕರ ಎದೆ ಹರ್ಕೊಂಡಾಳತ್ತೀರ ಎಂತಿಂತ ಭಕ್ತಿ ಮಾಡ್ಯಾರ್ಲೇಪ. ಹೇಮರೆಡ್ಡಿ ಮಲ್ಲಮ್ಮಂದೇನ ನಾಯನ ಹಿಯಾಸಕತ್ತಿನ ಆಕೆಲ್ಲ ಭಕ್ತ ಅನಿಸಿಕೊಂಡಿರ್ತಕ್ಕಂಥ ಶರಣರ ಒಳಗ ಹೆಚ್ಚಿನ ಶರಣಿ. ಹೌದು. ಒಂದು ದಿವಸ ಏನಾಯ್ತಂದ್ರ ಏನಾಗಿತ್ರಿಪ್ಪ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಮಲ್ಲಿಕಾರ್ಜುನ ಮಲ್ಲಮ್ಮಗ ಬಹಳ ಕಷ್ಟ ಬಂದೈತಿ. 3 ದಿವಸದ ಹಳಸಿದ ಅನ್ನವನ್ನ ಕಟ್ಟಿ ಕಳಿಸ್ಯಾರ. ಅಡವಿ ಅರಣ್ಯದಾಗ ಮಲ್ಲಮ್ಮ ತಿರ್ಗಾಕತ್ತಾಳ ಅಂತೇಳಿ ಮಲ್ಲಯ್ಯ ಕನಿಕಾರ ಬಂದ. ಅದೇ ಮಲ್ಲಮ್ಮನ ಮನೆ ಮುಂದೆ ಬಂದ ಕೈಗೆ ಮುಂಗಾಯಿಗೆ ಜೋಳಿಗೆಯನ್ನು ಹಾಕಿ ಮಲ್ಲಯ್ಯ ಬಂದು ಮಲ್ಲಮ್ಮನ ಮನೆ ಮುಂದೆ ಭಿಕ್ಷಾ ಬೇಡಿದ. ಮಲ್ಲಯ್ಯ ಬಂದ ಮಲ್ಲಮ್ಮನ ಮನೆ ಮುಂದೆ ಭಿಕ್ಷಾ ಬೇಡಿದ ಕೂಡಲೇ ಮನ್ಯಾಗ ಒಂದು 2 ಕಿಡಿಗೇಡಿಗಳು ಇದ್ರಲ್ರಿಪ್ಪ. ಹೌದಲ್ಲ? ಮಲ್ಲಯ್ಯ ಬಂದು ಭಿಕ್ಷಾ ಬೇಡಿದಾಗ ಮನ್ಯಾಗಿನ ಕಿಡಿಗೇಡಿಗಳ ಹೋದ ಮಲ್ಲಯ್ಯನ ಜೋಳಿಗೆಯಾಗ ಬೆಂಕಿ ನೀಡಿದರು. ಯಾವಾಗ ಮಲ್ಲಯ್ಯನ ಜೋಳಿಗೆಯಾಗ ಬೆಂಕಿ ಬಿತ್ತು ಮಲ್ಲಮ್ಮನ ನಡುಮನೆಯ ಕಂಬಕ್ಕೆ ಬೆಂಕಿ ಹತ್ತಿತ್ತು. ಅವಾಗ ಮನ್ಯಾನ ಕಿಡಿಗೇಡಿಗಳು ಏನಂದ್ರು ಏನತ್ತಾರೀಪ ಎಲ್ಲೋ ಹುಚ್ಚು ಬರಮ ನಿನ್ನ ಹೆಂಡತಿ ಮಲ್ಲಯ್ಯನ ಇಟ್ಕೊಂಡಾಳು ಮಲ್ಲಯ್ಯ ಉಣಸಾಕಿಟ್ಟಳು ಮಲ್ಲಯ್ಯನ ಕಳೆದ ಬಾ ಅಂತೇಳಿ ಹುಚ್ಚು ಬರಮನ ಕೈಯಾಗ ಕೊಡ್ಲಿ ಕೊಟ್ಟು ಕೈಯಾಕ ಕಳಿಸಿದವ್ರು ಹೆಣ್ಮಕ್ಳು. ಇವ್ರ ನಾಗಮ್ಮ ಬಸಮ್ಮ ಹೌದ್ರಲಿ ವಿಚಾರ ಮಾಡ್ಕೊ ಮಾಸ್ತರ್. ಅಧ್ಯಾತ್ಮ ಅಂದ್ರೆ ಹೆಂಗ ಯಾರ ಸೇವಾ ಹೆಂಗ ನಡೆಸಿದ್ರು. ಹುಚ್ಚು ಬರಮರಡ್ಡಿ ಎತ್ತಿಗೆ ಕೊಡ್ಲಿಯನ್ನ ಎತ್ತಬೇಕಾದ್ರೆ ಕೈಯಾಗಿನ ಕೊಡ್ಲಿ ಹಾರಾಗಿ ಬಿದ್ದೈತಿ. ಭಗವಂತ ನಾ ಏನು ತಿಳಿಲಾರ್ದಂತ ಅಜ್ಞಾನ ಮನುಷ್ಯ ನನ್ನ ಉದ್ಧಾರ ಮಾಡಪ್ಪ ಅಂತೇಳಿ ಮಲ್ಲಯ್ಯನ ಕಾಲು ಹಿಡ್ಕೊಂಡಾಗ ಹುಚ್ಚು ಬರಮರಡ್ಡಿಗೆ ಜ್ಞಾನಾಮೃತ ಆಗೈತಿ. ಸತಿಪತಿ ಇಬ್ರು ಕೂಡಿ ಮಲ್ಲಯ್ಯಗೆ ದುಡ್ಕೊಂಡಾಗ ಮಲ್ಲಮ್ಮನ ನಾಮ ಭೂಮಿ ಮೇಲೆ ಉಳಿದೈತಿ. ಏನ ನಿಮ್ಮ ಹೆಣ್ಣ ದೇವರಿಗೆ ದುರ್ಗವ್ಗ ಮರಗವ್ಗ ದುಡ್ಕೊಂಡಾಗ ಉಳ್ದತ್ತು ಅಲ್ಲೇನ್ ಉಳ್ಕೋತೈತ್ರಿ. ಹಿಂದ ಅಲ್ಲಿ ಅಪ್ಪ ಆದ ನನ್ನಾಗಿ ಇವ್ರು ಒಬ್ಬೊಬ್ರು ಒಂದೊಂದು ಇದಕ್ಕೆ ಬಂದಾರ. ದಯವಿಟ್ಟು ಮಾಸ್ತರ ಹೆಣ್ಣಿನ ಕೀರ್ತಿ ಬೆಳೆಸಿ ನಿನಗೆ ಬೆಳೆಸಾಕ ಬ್ಯಾಡ ಅಂದಿಲ್ಲ. ಹೆಣ್ಣಂಬುವಂತದು ಕೆಲ ಒಂದೊಂದು ಟೈಮ್ದೊಳಗ ಪಾತ್ರ ಮಾಡೈತಿ. ಪಾತ್ರ ಸುದ್ದಿ ನಿನಗೆ ಹೇಳಾಕತ್ತೇನ. ಇನ್ನ ಅಕ್ಕ ಮಾದೇವಿ ಅಂದ್ರು ಅಕ್ಕ ಮಾದೇವಿ ಏನಂದ್ರು ಅಕ್ಕ ಮಾದೇವಿನ ಒಬ್ಬಗ ಮಾಡಿ ಕೊಟ್ಟಿದ್ರು. ಅಕ್ಕ ಮಾದೇವಿನ ಮಾಡಿ ಕೊಟ್ಟಿದ್ರು. ಅಕ್ಕ ಮಾದೇವಿ ಏನಂದ್ರು ಏನೋ ಪರಮಾತ್ಮ ಭಗವಂತ ಬಹಿರಂಗನಾಗಿ ನನಗೆ ಗಂಡ ಬ್ಯಾಡ ಅಂತರಂಗದೊಳಗಿರುವಂತ ನೀನೇ ನನ್ನ ಗಂಡ ನೀನೇ ನನ್ನ ಗುರು
ಎಲ್ಲದಿ ನನ್ನ ಚೆನ್ನ ಮಲ್ಲಿಕಾರ್ಜುನ ಹೌದಾ ಅಕ್ಕ ಮಾದೇವಿ ಹೋಗಿ ಕದಳಿ ಒಣಕ್ ಹೋಗಿ ಐಕಾದಳು ಆಹಾ ಶ್ರೀಶೈಲದಾಗಿದ್ದಂತ ಮಲ್ಲಿಕಾರ್ಜುನ ಅಕ್ಕ ಮಾದೇವಿಗೆ ಗಂಡ ಏನು ಗುರು ನೀನ ಮುಂದಿನ ಪಾಳ್ಯಕ್ಕೆ ಬಂದು ಹೇಳು ಮಾಸ್ತರ್. ಹೌದ್ರಲ್ಲ ಗಂಡ ಅಂದ್ರು ನೀನ, ಗುರು ಅಂದ್ರು ನೀನ, ನಿನ್ನ ಹೊರತು ನನಗೆ ಯಾರು ಇಲ್ಲೋ ಚೆನ್ನ ಮಲ್ಲಿಕಾರ್ಜುನ. ಹೌದಪ್ಪ ನನ್ನ ಒಳಗ ನಾನು ತಿಳ್ಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ. ಅಕ್ಕ ಮಾದೇವಿ ಹೇಳ್ಯಾಳು ಮಲ್ಲಿಕಾರ್ಜುನ ಅಕ್ಕ ಮಾದೇವಿ ಏನು ಗುರು ಆಗೋ ಏನು ಗಂಡ ಅದು ಹೌದ್ರಲ್ಲಪ್ಪ ಅನ್ನುವಂತ ವಿಚಾರ ಮಾಸ್ತರ ಮುಂದಿನ ಪಾಳ್ಯಕ್ಕೆ ಬಂದು ನೀನೇ ಹೇಳು. ಹೌದು ದಯವಿಟ್ಟಿನ್ನ ಹಾಡವ್ರ ಕಡೆ ಹೋಗುನು. ಹೋಗ್ರಲೆ ಹಾಡವ್ರು ಒಂದು ಸ್ವಲ್ಪ ಮಾತಾಡಕ್ ಹಚ್ಚಾರು. ಆಹಾ ಆ ಹಾಡುವಂತ ಹೆಣ್ಮಗಳಂತಳು ನಾ ಬಂದು ನಿನ್ನ ಮ್ಯಾಲ ಕೂತ್ನಂದ್ರ ನೀ ಪಾತಾಳಕ್ಕೆ ಹೋಗಿ ಪಾಪಡಿ ತಿಂದಿ ಅಂತ ಅಂದಳು. ನೋಡ್ರಿ ಮಾತುಗಳು ಆಹಾ ಹೌದಾ? ಹೌದು ಇನ್ನ ಮಾಸ್ತರ್ ಹೇಳ್ತಾನು ಆದಿಶೇಷ ಭೂಮಿ ಹೋಗ್ತಾನಂದ್ರ ಆದಿಶೇಷನ ತೆಳಗ್ ನಮ್ಮಕ್ಕೆ ಅದಾಳ. ಆಹಾ ಒಟ್ಟೆ ಮಾಸ್ತರ ಆದಿಶೇಷನ ತೆಳಗ್ ನಿಮ್ಮಕ್ಕೆ ಯಾವಕ್ಕೆ ಅದಾಳ ಅನ್ನುವಂಗ ಮುಂದಿನ ಪಾಲಕ್ಕೆ ಲೇಖಿ ಕೊಡುದು ಮುಂದೆ ಹಾಡುದ. ಹೌದ್ರಲ್ಲಪ್ಪ ಬಂದು ಮಾತಾಡಂಗಿಲ್ಲ. ಆದಿಶೇಷನ ಕೆಳಗ ಕೂರ್ಮ ಎಂಬುವಂತ ಪೀಠ ಐತಿ. ಆಹಾ ಆ ಕೂರ್ಮ ಪೀಠ ತೆಳಗ ಮಾಸ್ತರ ನೀರೈತಿ. ಹೌದಾ ನೀರು ನಿಂದಿರಬೇಕಾದ ವಾಯುವಿನ ಆಸದ ಮೇಲೆ ನಿಂತತಿ. ಅಲ್ಲಿ ನಿನ್ನ ಹೆಣ್ಣು ಇಲ್ಲ, ನಿಂದು ಮಣ್ಣು ಇಲ್ಲ. ಏನೇನು ಇಲ್ಲ ಹೆಂಗ ಎದರಾಗೈತೋ ಮಾಸ್ತರ ಮುಂದಿನ ಪಾಳ್ಯಕ್ಕೆ ಪುರಾಣ ಕೊಡಿದ್ರೆ ನಿನ್ನ ಹಾಡಿಕೆನ ಬಂದ ನಂಗೆ ಬೇಕಾದ್ರೆ ಮಾತಾಡ. ಆಹಾ ಎಲ್ಲಾರನ ಏಕಿ ಹಿರಿಯಾದೇವಿ ಇತ್ತಳು ಹಾಕಿದಾಳು ಈಕಿದಾಳು ಅಂದಿ ನಿಮ್ಮ ಹೆಣ್ಣು ಹಾಡವ್ರು ಮೊಲಕ ಮುರಿತಾವ. ಹೌದ್ರಲ್ಲಪ್ಪ ಇಂತಕ್ಕಿನ ಬಹಳ ನೋಡಿನ. ದಯವಿಟ್ಟ ನಾ ಒಂದೇ ಮಾತು ಹೇಳಿದ ಮಾಸ್ತರ, ಭೂಮಿ ಅಂದ್ರ ಎದಕ್ಕತ್ತಾರ ಆಹಾ ನಾ ಹುಟ್ಟಿಸಿದಂತ ವಿಷಯ ಏನ ಹೌದ್ ಆದಿ ನಾರಾಯಣ ನೀರಿನ ಮ್ಯಾಲ ಮಣಗಿದಕ್ಕಾಗಿ ನಾರಾಯಣ ಅಂತ ಹೆಸರು ಬಿದ್ದತಿ. ಅವನ ಕಿವಿ ಒಳಗ ಮಧು ಕೈತವ್ರು ಇಬ್ಬರು ದೈತ್ರು ಹುಟ್ಟಿ ಬಂದ್ರು. ಹೌದ್ ಆ ದೈತ್ರು ಹೊರ ಪಡ್ಕೊಂಡಿದ್ರ ಆಹಾ ನಮ್ಮ ಮರಣ ತೆಳಗಾಗಬಾರ್ದು, ಮ್ಯಾಲಾಗಬಾರ್ದು, ಭೂಮಿ ಮ್ಯಾಲಾಗಬಾರ್ದು. ಆಗಬಾರ್ದು. ಅವಾಗ ನಾರಾಯಣ ಇಬ್ಬರನ್ನು ದೈತ್ರನ ತನ್ನ ತೊಡಿ ಮೇಲೆ ಹೊಡೆದಾನ. ಹೊಡೆದಾನ ಆ ಮಧು ಕೈತೋಬರ ಮೆದುಳು ಎಂಬುವಂತದ ನೀರಿನ ಮ್ಯಾಲ ಸಿಡಿದಾಗ ಮಾಸ್ತರ ಇದು ನೀರು ಗಟ್ಟಿಯಾಗಿ ಭೂಮಿ ಎಂಬುವಂತದ ಮೇದಿನಿ ಎಂಬುವಂತದ ಇದು ಭೂಮಿ ಹುಟ್ಟೇಕ್ರಲ್ಲಪ್ಪ. ಇವ್ ಮಾಸ್ತರ್ ಬಂದಾನು ಏನತ್ತಾರ್ರಿ ಬಸವಣ್ಣ ಹೆಪ್ಪು ಕೊಟ್ಟಾನಂತ. ಇನ್ನ ಇದೈದು ಪಳ್ಳಿದಾಗ ಮಾತಾಡಿನ್ರಿ ಕಕ್ಕ. ಯಾರ ತಂದು ಎಲ್ಲಿದಾರ ತಂದು ಎಲ್ಲಾರ ಮಾತಾಡಕ್ ಹೋಗ್ಬೇಡ. ಬಸವಣ್ಣ ಹೆಪ್ಪು ಕೊಟ್ಟದನ್ನ ಮಾತಾಡಿಲ್ಲ, ಆಹಾ ನಮ್ಮವ್ರು ಹಾಡೋರು ಅದನ್ನ ಹಾಡಿಲ್ಲ. ಮಾಡಿಲ್ಲ ಹೌದಲ್ಲ? ಹೌದ್ರಲ್ಲ ನಾ ಏನೇ ಇದ್ರು ಮಾಸ್ತರ 18 ಪುರಾಣದಾಗಿನ ಸಾರಾಂಶ ಹಿಡಿದಾಗ ಹೌದ ಮತ್ತೆ ಇದರ ಬಿಟ್ಟು ನೀ ಏನೋ ಬ್ಯಾರೆ ಹೇಳಿದ್ವು ಮಾಸ್ತರ. ಏನತ್ತಾರ ಪಾರ್ವತಿಯ ಅಂಗೈ ಒಳಗ ಭೂಮಿ ಹುಟ್ಟೈತಿ ಇತ್ತಂದ್ರ ತೆಗೆದು ನೋಡಕೋ ಸ್ಕಾಂದ ಪುರಾಣ ಭಾಗ 19. ಹೊಡಿ ಹೋಗ್ಲಿ ಇಂತ ಹೇಳೋರು ಪಂಡಿತರು ಬಹಳ ಆಗಿ ಹೋಗ್ಯಾರ. ಪಾರ್ವತಿ ಅಂಗೈ ಒಳಗ ಭೂಮಿ ಹುಟ್ಟತ್ತ. ಮಾಸ್ತರ ನಿನಗೊಂದು ಮಾತು ಹೇಳ್ತೀನಿ, ಬಗಲಾಗ ಹುಟ್ಟಿರು, ಹಿಂದು ದುಬ್ಬದಾಗ ಹುಟ್ಟಿರು, ಕೂದಲ್ದಾಗ ಹುಟ್ಟಿರು ಸೃಷ್ಟಿ ಅಲ್ಲ. ಆಹಾ ಎಲ್ಲಾರ ನಮ್ಮವ್ವ ಮೇಯಾಗಿನ ಮಣ್ಣು ತಕೊಂಡಳು ಗೊಂಬಿ ಮಾಡಲು ಮನಿ ಆ ಬಾಗ್ಲಾ ಕಾಯಕ ಕುಣಿಸಿಳು ಅಂದ್ರೆ ಅದ ಮಗ ಅಲ್ಲ. ಆಹಾ ನಿಮ್ಮವ್ವ ಬಂದು ಯವಣಿ ಹಚ್ಚಿ ನಮ್ಮ ಅಪ್ಪ ಬಂದು ಲಿಂಗ ಹಚ್ಚಿ ಆಯ್ತಿರ್ಲಿ. ಆ ನಮ್ಮ ಅಪ್ಪನ ಲಿಂಗದಿಂದ ನಾ ಸೃಷ್ಟಿ ಮಾಡಕ್ತರು, ನಿಮ್ಮ ಅವ್ವನ ಯವಣಿಯಿಂದ ಸೃಷ್ಟಿ ಮಾಡೋದನ್ನ ಹಾಕಟ್ಟು ಹೊಡಿ ಅಷ್ಟೇ ಹೇಳ. ಹೌದು ಸುಳೆ ಬರೀ ಮಾಸ್ತರ ಹೆಣ್ಮಕ್ಳನ್ನ ಮಾತಾಡಕ್ ಹಚ್ಚಿದೆ ಅಂದ್ರ ಆದ ಇನ್ನ ಬರಬರ್ತ ದಯವಿಟ್ಟು ಮಾಸ್ತರ ಕೈ ಮುಗಿದು ಹೇಳ್ತ ನನಗ ಊರಾನ ಮಂದಿ ಬಾಳ ಬರೋದು ಹೋತ್ ಮುಗಿಸ್ತಾರೆ. ಆಹಾ ದೇವ್ರಾಗ ಯಾವ ಊರು ತಂದಾವಳಿ ನನ್ನ ಹಾಟಾಗ ಉಳ್ಕೊಬಾರದು ಅನ್ನೋದು ಬೇಡ್ರಲ್ಲಪ್ಪ. ಹಂಗ ಒಂದು ಸ್ವಲ್ಪ ಯಾಕಂದ್ರೆ ಹೇಳು. ನಮ್ಮ ಗಂಡ ಹೆಂಡತಿ ಅಂದ್ರೆ ಒಂದು ಜೋಡಿ ಎತ್ತಿನ ಬಂಡಿದ್ದಂಗ. ಹೌದ್ರಲ್ಲೇ
ಹೌದಾ ಹಾ ಹಾ ಜೋಡಿ ಎತ್ತಿನ ಬಂಡಿ ಅಂದ್ರೆ ಗಂಡ ಹೆಂಡತಿ ಎರಡು ಸಮ ಇತ್ತು ಅಂದ್ರ ಎರಡು ಎತ್ತು ನಮ್ಮ ಕೈಯಾಗಿತ್ತು ಅಂದ್ರ ಅದರ ಬರೀ ಕುತ್ತಂತ ಕಾಕಾತನ ಹೆಗಲಾಗ ಬರೀ ಕೂಡ್ಯಾವ್ರಿ ಹೋರ್ಗೊಳತ್ತ ಹೌದಾ ಹೌದು ಹೆಗಲಾಗ ಹೋರ್ಗಳು ನೋಡು ಹೆಂಗ ಬರ್ತಾವ 4 ಮಂದಿ ಹಿರಿಯರ ಕಟ್ಟಿ ಕೂತಿದ್ರು ಒಕ್ಕಲಿಗೆ ಬಂಡಿ ಹುಡ್ಕೊಂಡು ಹೊಂಚಿದ್ರು ಎತ್ತಿನ ಮ್ಯಾಲ 4 ಮಂದಿ ಹಿರಿಯರ ಕಲ್ಲ ಆಗಿತ್ತು ಮತ್ತೆ ಈಗ ಹೆಂಗೈತಿ ಅಂಬಲ್ ಗೊತ್ತಿಲ್ಲ ಹೌದಾ ಜೋರ ಎತ್ತಿನ ಬಂಡಿ ಗಂಡ ಹೆಂಡತಿ ಅಂದ್ರೆ ಜೋರ ಎತ್ತಿನ ಬಂಡಿ ಮಸರ ನಾವು ಸಂಸಾರ ಮಾಡುವಂತ ಸಾಗರ ಬಂಡಿ ನಮ್ಮದು ಸಾಗು ಟೈಮ್ ಒಂದು ಎತ್ತಿನ ಬಳಗ ಹೊಡಿತದ ತಿಳ್ಕೊ ಬಂಡಿ ಮತ್ತೆ ಇನ್ನೊಂದು ಎತ್ತ ಎಲ್ಲಿ ಹೋಗಿ ಬೀಳ್ತತಿ ಹೇಳಾಕ ಬರಂಗಿಲ್ಲ ಹಂಗ ನಮ್ಮ ಬಂಡಿ ನಮ್ಮ ಸಂಸಾರ ನಮ್ಮ ಜೋಡಿ ಎತ್ತಿನ ಬಂಡಿ ನಮ್ಮ ಮುಷ್ಟಿ ಒಳಗಿರ್ಬೇಕು ನಮ್ಮ ಮಾಲ ನಮ್ಮ ಕೈಯಾಗಿರ್ಬೇಕು ನಮ್ಮ ಮನೆಯ ವಸ್ತು ನಮ್ಮ ಬಾಗಿಲದಾಗಿರ್ಬೇಕು ನಮ್ಮ ಮನೆಯ ವಸ್ತು ಬಾಗಿಲ ದಾಟಂದ್ರ ಮಾಸ್ತರ ಅದ್ರ ನಂಬದ ಅಲ್ಲ ಹೌದಲ್ಲೇಪ್ಪ ಮಾತು ಬಲ್ಲವಾಗ ಜಗಳ ಇಲ್ಲತ್ತ ಊಟ ಬಲ್ಲವಾಗ ರೋಗ ಇಲ್ಲ ಹೌದಲ್ಲ ಮಾಸ್ತರ ಮಾತು ಬಲ್ಲವಿತ್ತಂದ್ರ ಯಾರ ಒಂದು ಸ್ವಲ್ಪ ಇಬ್ರು ಜಗಳಾಡ್ತಿದ್ರಂದ್ರ ಏ ಮರ ಅವ್ರ ಜಗಳ ಆಗ್ತಂದ್ರ ನಮ್ಮ ಮೇಲೆ ಹಾಕಿಕ್ಯಾರ ಇಲ್ಲಾರ ಅಂತೇಳಿ ಹೋಳದ್ ಹೋಗ್ತಾರ ಹೌದಲ್ಲ ಅದೇ ಊಟ ಬಲ್ಲವಿತ್ತಂದ್ರ ಹೊಟ್ಟೆ ತುಂಬಾ ಊಟ ಮಾಡಿ ಭೂಮಿ ಒಳಗ 5 ಹನಿ ಬೆವರು ಬೀಳುವಂಗ ಭೂಮಿಯಾಗ ದುಡದಂದ್ರ ಎತ್ತಾಗ ಹೊಟ್ಟೆ ತುಂಬಾ ಊಟ ಹೊಟ್ಟಿಗೆ ಬೀಳಬೇಕು ಹನಿ ಒಳಗಿನ ಬೆವರು ಭೂಮಿ ಮೇಲೆ ಬೀಳಬೇಕು ಗುದ್ಲಿ ತಗೊಂಡು 4 ಮಾರ ನಟ್ಟು ಹೊರ ಕಡಿದ್ರ ಬಂದಂತ ರೋಗಗಳ ಬಿಟ್ಟು ಓಡಿ ಹೋಗ್ತಾವ ಹೌದಲ್ಲ ಈ ಮಾಸ್ತರ್ ಬಂದಾನು ಏನಂತಾರ್ರಿ ನಿಮ್ಮ ರಾಮದೇವರ ಮಗನಿನ ಸೀತಾದೇವಿನ ರಾಮನ ಹೊತ್ಕೊಂಡು ಹೋಗಿತ್ತ ನಿಮ್ಮ ರಾಮ ಗಿಡಕ್ಕೆ ಗಿಡ ತ್ಯಾಕಿ ಬಡಿತಿತ್ತ ಅವಾಗ ಎಲ್ಲಿ ಹೋಗಿತ್ತ ಅವ ಗರು ಇದ್ದಿದ್ದಿಲ್ಲ ಅತ್ತ ಕೇಳ್ತಾರ್ರಿಪ್ಪ
ಮಾಸ್ತರ ಈ ಮಾತು ಮಾತಾಡಕತ್ತಾನು. ಹಾ ಹಾ ಮಾಸ್ತರ ಒಂದು ಮಾತು ಹೇಳ್ತೀನಿ, ಮೊದಲ ಅರ್ಥ ಮಾಡ್ಕೊ. ಆತ ಅರತ್ತ ಬಂದವರು ಎರತ್ತ ಹೊತ್ತು ಗರಿಬಾರ್ದಂತ ಹೇಳ್ಯಾರ ಜ್ಞಾನಿಗಳ. ಹೌದ್ರಲ್ಲಪ್ಪ ರಾಮದೇವರ ನಾಟಕ ಮಾಡಬೇಕಾಗಿತ್ತು, ಪಾತ್ರ ಮಾಡಬೇಕಾಗಿತ್ತು. ಆಗಿತ್ತು ಎಲ್ಲೋ ರಾಮ ನಿನ್ನ ಹೆಂಡತಿನ ಬಂದ ರಾವಣ ಒಯ್ತಾನ, ಹೌದಾ ನಿನ್ನ ಹೆಂಡತಿನ ಬಂದ ರಾವಣ ಒಯ್ತಾನು. ಇಲ್ಲೋದಕ್ಕೆ ಮಾಯಾ ಸೀತಾನ ಇಡ್ತನು, ಸುತ್ತ ಸೀತಾನ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾನಂತ ಅಗ್ನಿ ದೇವ್ ಕರ್ಕೊಂಡು ಹೋಗಿ ಮನ್ಯಾಗಿಟ್ಟಾನ. ಹೌದು ಪ್ರತಿ ವರ್ಷ ಹೆಣ್ಣು ಮಕ್ಕಳನ್ನ ಮಾಸ್ತರ ಯಾವ ಮುಟ್ಟತಾನ ನಾವು ಸುಟ್ಟು ಪೂಜೆ ಅನ್ನೋದು ಬರೆದಿಟ್ಟಾರ. ಬರ್ಬಿಟ್ಟಾರ ಸೀತಾದೇವಿನ ರಾವಣ ಮುಟ್ಟಿಲ್ಲ, ಇಲ್ಲ ಇಲ್ಲ ಸೀತಾದೇವಿನ ರಾವಣ ಓದಿಲ್ಲ. ಓದಿಲ್ಲ ಶ್ರೀರಾಮಚಂದ್ರ ನಾಟಕ ಮಾಡಬೇಕಾಗಿತ್ತು, ಹೌದು ದಶಮುಖ ರಾವಣನ ಹೊಡಿಬೇಕಾಗಿತ್ತು, ಇಡೀ ಸೈನ್ಯನ ಪಟ್ಟಕ್ಕೆ ಕುಂಡ್ರಿಸಬೇಕಾಗಿತ್ತು. ಕೊಟ್ಟಿರ್ಸ್ಬೇಕಾಗಿತ್ತು. ದುಷ್ಟಾದಂತ ವಾಲಿ ಎಂಬುವಂತ, ಯಾಕಂದ್ರ ವಾಲಿನ ಹೊಡಿಬೇಕಾಗಿತ್ತು, ಸುಗ್ರೀವನ ಅಲ್ಲಿ ಪಟ್ಟ ಕಟ್ಟಬೇಕಾಗಿತ್ತು, ಹೌದ್ರಲ್ಲಪ್ಪ ತನ್ನ ಭಕ್ತರನ್ನ ಕಾಯಬೇಕಾಗಿತ್ತು, ದುಷ್ಟರನ್ನ ಮರ್ದನ ಮಾಡಬೇಕಾಗಿತ್ತು. ಮಾಡ್ಬೇಕಾಗಿತ್ತು. ನಾವು ಮಾಡಬೇಕಾದ್ರೆ ಒಂದೊಂದು ಪಾತ್ರಗಳನ್ನ ಮಾಡಬೇಕಾಗಿತ್ತು. ಹಾ ಹಾ ಹೆಣ್ಣು ಎಂಬುದು ಒಂದು ಪಾತ್ರ ಮಾಡೈತೆ, ಹೌದು ಮಾಸ್ತರ ತಾಯಿಯಾಗಿ ತಾಯಿ ಪಾತ್ರ ಮಾಡೈತಿ, ಸೊಸೆಯಾಗಿ ಸೊಸೆ ಪಾತ್ರ ಮಾಡೈತಿ, ಮಗಳಾಗಿ ಮಗಳ ಪಾತ್ರ ಮಾಡೈತಿ. ಹೆಣ್ಣು ಒಂದರ್ನೇ ತಾಯಿ ಪಾತ್ರ ಮಾಡಿದ್ದು ಅದ, ಮಗಳ ಪಾತ್ರ ಮಾಡಿದ್ದು ಅದ, ಸೊಸೆ ಪಾತ್ರ ಮಾಡಿದ್ದು ಅದ. ಹೌದಾ ಇನ್ನ ಮಗಂದಾಗ್ಲಿ ಗಂಡಂದಾಗ್ಲಿ ತಂದಿದಾಗ್ಲಿ ಪಾತ್ರ ಮಾಡುವಂತ ಧರ್ಮ ಗಂಡಿಂದ ಐತಿರ್ಲಿ. ಹಂಗ ನಾನು ನೀನು ಕೂಡಿ ಪಾತ್ರ ಮಾಡಬೇಕಾಗೈತಿ. ಆಗೈತಿ. ನಾವು ಮಾಡುವಂತ ಪಾತ್ರದೊಳಗೆ ನಮ್ಮ ಪಾತ್ರ ಮುಗಿತಾರ ಮಾಸ್ತರ. ಹೊತ್ತು ಮುನಿಗೆ ಮಂಗಳಾರತಿ ಚಾಲು. ಇಲ್ಲೇ ಇರ್ಬೇಕತ್ತೀರಿ ಈ ಮಂಗಳಾರತಿ ಅಲ್ಲ, ಮತ್ತೆ ಎಲ್ಲರಿಗೂ ಒಂದು ದಿವಸ ಮಂಗಳಾರತಿ ಇದ್ದದ್ದು ಹೌದಾ ಇದೇ